ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬಂದಿದ್ದೀನಿ ಪಯಣಗೆ. ನಾನು ಇದನ್ನ ಪಯಣ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಕಾರ್ಸ್ ವರ್ಲ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಥರ ಕಾರ್ಗಳು ಇದೆ. ಇಲ್ಲಿ ನೀವು ಫುಲ್ಲು ಹಳೆ ಆ್ಯಂಟಿಕ್ ಪೀಸ್ ಅಂತ ಏನಂತಾರೆ ಅವೆಲ್ಲ ನಿಮಗೆ ಇದೊಂದು ಜಾಗದಲ್ಲಿ ಸಿಗುತ್ತೆ. ಸೊ ಇದನ್ನ ಪಯಣ ಅನ್ನೋದು ಬದಲು ಕಾರ್ಸ್ ವರ್ಲ್ಡ್ ಅಂತ ಇಕ್ಕಿರಿ ಇನ್ನೂ ಭಾರಿಯಾಗಿರ್ತಿತ್ತು. ಸೊ ಪಯಣ ಆಲ್ಸೋ ಚೆನ್ನಾಗಿದೆ, ಬಟ್ ಆ ವರ್ಡ್ ನನಗೇನೋ ಇಷ್ಟ ಆಯಿತು. ಬನ್ನಿ ನೋಡೋಣ ಒಳಗಡೆ ನಾನಾ ಥರ ಕಾರ್ಗಳಿದೆ. ಯಾವತ್ತೂ ನಾವು ನೋಡದೇ ಇರೋಂಥ ಕಾರ್ಗಳು ಕೂಡ ಒಳಗಡೆ ಇದೆ. ಬಟ್ ಇದು ಕಾನ್ಸೆಪ್ಟ್ ಇದೆ ನೋಡಿ, ಮುಂದ್ಗಡೆ ಟಯರ್ ಇಕ್ಬಿಟ್ಟು ಈ ಥರ ಪಯಣ ಅಂತ ಬರೆದು ಮಾಡಿದೆ ನೋಡಿ. ಆ ಕಾನ್ಸೆಪ್ಟ್ ಮಾತ್ರ ಕ್ರೇಜಿಯಾಗಿದೆ. ಎಂಟ್ರೆನ್ಸ್ ನೋಡ್ಬೋದು ಏನು ಕ್ರೇಜಿಯಾಗಿ ಮಾಡೋರೆ, ಗಾಡಿಗಳು ಸೈಕಾಗಿ ಮಾಡೋರೆ. ಲೆಫ್ಟ್ ಸೈಡ್ ಕಿಕ್ಕು ನೋಡ್ರಿ, ಲೆಫ್ಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಕಿಕ್ಕು. ಫೋಟೋ ಏನಕ್ಕೆ ಇಲ್ಲಿದೆ ಅಂತ ಎಲ್ರಿಗೂ ಆಶ್ಚರ್ಯ ಇರಬೇಕು, ಬಟ್ ಅದರಲ್ಲಿ ಮ್ಯಾಟ್ರ್ ಏನಿಲ್ಲ. ಈ ಕಾರ್ ಪಯಣ ಹೊರಡಿದೆ ನೋಡ್ರಿ, ಪಯಣ ಅನ್ನೋದನ್ನ ಅದನ್ನು ಕನ್ಸ್ಟ್ರಕ್ಟ್ ಮಾಡಿಸಿರೋದು ಇವರೇನೆ, ವೀರೇಂದ್ರ ಹೆಗ್ಡೆ ಅವರು. ಅದು ಧರ್ಮಸ್ಥಳದಲ್ಲಿ ಗೊತ್ತಲ್ಲ ಫೌಂಡರು. ಜೊತೆಗಿದು ಅವ್ರದ್ದೇ ಕಾರ್. ಇದು ಏನು ಅಂದರೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ರು ಇದೇ ಕಾರಲ್ಲಂತೆ ಹೋಗ್ತಿದ್ದು. ಅಲ್ಲಿ ಹಾಕಿದ್ದಾರೆ ನೋಡಿ, ವೀರೇಂದ್ರ ಹೆಗ್ಡೆ ತಮ್ಮ ಕಾಲೇಜಿನ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಉಪಯೋಗಿಸಿರುವ ಪ್ರೀತಿಯ ಕಾರ್ ಅಂತೆ. ಸ್ಟ್ಯಾಂಡರ್ಡ್ ಕಾರ್ ಹೆಸರು ನೋಡ್ಗುರು. ಮಾಡಲ್ ನೋಡ್ರಿ, 1962 ಮಾಡಲು. ಈ ಕಾರು ಅಪ್ಪ ಸೀರಿಯಸ್ ಗುರು. ಕಳ್ತನ ಮಾಡೋದಿದ್ರೆ ಬೇರೆ ಕಡೆ ಹೋಗ್ಬಾರ್ದು, ಇಂಥ ಜಾಗಕ್ಕೆ ಬರಬೇಕು. ಯಾಕೆಂದರೆ ಸೀರಿಯಸ್ ಆಗಿ ಯಾವೇನು ಅಂದ್ಕೊಳ್ರಿ ಕಾರ್ಗಳು. ಇದು ಬಂದು ಒಂಥರ ಬಂಡಿಗಳಿರುತ್ತೆ ನೋಡಿ, ಚಕ್ರ ಎತ್ತಿನ ಗಾಡಿ ಬಂಡಿ, ಇಲ್ಲಾಂದರೆ ಎವಲ್ಯೂಷನ್ ಬಂಡಿ ಅಂದರೆ ಬಾಂಬ್ಗಳೆಲ್ಲ ಹಾಕ್ತಾರೆ ನೋಡಿ, ಅದರದ್ದು ಇವೆಲ್ಲ ವೀಲ್ಸ್ಗಳು ಎಲ್ಲ ನಾನಾ ಥರ ಸೈಜಲ್ಲೂ ಐತೆ ನೋಡ್ರಿ. ಇದು ಮರದ್ದು ಮಾಮೂಲಿ, ಇವೆಲ್ಲ ಮರದೇನೆ. ಸೊ ಇದು ಬಂದು ನೋಡ್ರಿ, ಇದೆ ಒಂಥರ ಕುಣಿಸ್ಕೊಂಡು ಹೋಗ್ಬೋದು ಜನರುಗಳನ್ನ. ಆ ಥರ ಆಗಿನ ಕಾಲದಲ್ಲೆಲ್ಲ ಎತ್ಕೊಂಡು ಈ ಕಾರೆಲ್ಲ ಇರ್ತಿರಲಿಲ್ಲ. ಈ ಥರ ಅಕ್ಕಪಕ್ಕ ಒತ್ಕೊಳ್ಳೋರು ಎತ್ಕೊಂಡು ಹೋಗೋರು, ಇಲ್ಲಾಂದರೆ ಏನಾರು ಸಿಕ್ಸೋರು, ಆ ಥರದ್ದು. ಇದು ಗೊತ್ತಲ್ಲ, ಇದು ಸೇಮ್ ಅದೇ ಥರನೇ ಕುದುರೆ ಗಾಡಿ. ಆದರೆ ಇದು ನೋಡ್ರಿ, ಇದು ಬಂದರು ಕುದುರೆ ಗಾಡಿ. ಅಲ್ಲಿ ಮೇಲೆ ಹಿಂಗೆ ಮಾಡಿಬಿಟ್ರೆ ಬಿಸಿಲು ಬರೋಲ್ಲ. ಸೊ ಆ ಥರ ಎಲ್ಲ ಬರೀ ಆ ಕಾಲದಲ್ಲೆಲ್ಲ ಕಾರ್ಗಳೆಲ್ಲ ಇರಲಿಲ್ಲ ನೋಡ್ರಿ. ಆ ಟೈಮಲ್ಲಿ ಮಾಡಿರೋದು ನೋಡಿ, ಕೆಳಗಡೆ ಜಲ್ಲಿ ಹಾಕ್ಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ. ಜೊತೆಗೆ ಅವಾಗ ಇದಕ್ಕೆಲ್ಲ ಏರೆಲ್ಲ ಹೊಡಿತಾರೆ, ಟ್ಯೂಬ್ ಇರೋದಕ್ಕೆಲ್ಲ. ಸೊ ಇದು ಬಂದು ನೀವು ಹಳೆ ಪಿಕ್ಚರ್ಗಳಲ್ಲೆಲ್ಲ ನೋಡಿರ್ತೀರ, ಈ ಮದುವೆ ಮಾಡಿದ್ರು ಕರ್ಕೊಂಡೋಗ್ತಿರ್ತಾರೆ ನೋಡ್ರಿ, ಅದೇ ಸೇಮ್ ಗಾಡಿ ಇದು. ಫುಲ್ಲು ಪಾಲಿಶ್ ಹಾಕಿ ಇಟ್ಬಿಟ್ಟು ನೀಟಾಗಿ ಮಾಡಿ ಇಕ್ಕಿದ್ದಾರೆ. ಅಂದರೆ ಡೈಲಿ ಇವನ್ನೆಲ್ಲ ನೀಟಾಗಿ ಒರೆಸಿ ಎಲ್ಲ ಮಾಡ್ತಾರೆ. ಇನ್ನು ನಾರ್ಮಲ್ ನಮ್ಮ ಮಂಡ್ಯ ಐಕ್ಳಿಗೆಲ್ಲ ಗೊತ್ತಿರೋದೇ ಇದು, ಇನ್ನು ಬೇರೆಯವ್ರಿಗೆಲ್ಲ ಗೊತ್ತಿರೋದು ಎತ್ತಿನ ಗಾಡಿ. ಈ ಕಾರ್ ಬಂದು 1925, ಅದು ಇಟಲಿ ದೇಶದ್ದು ಇದು ಕಾರ್ ಬಂದು. ಕಬ್ಬಣದ ಗಾಡಿಗಳು ಏನೂ ಹೋಗಲ್ಲ, ಬಟ್ ಇವೆಲ್ಲ ಏನೊಂದು ರೀಪೇಂಟ್ ಮಾಡೋರು ಫುಲ್ಲು. ಏನು ಅಂದರೆ ನೀವು ಇಲ್ಲೆಲ್ಲ ಬಂದರೆ ಈ ಕಾರ್ದು ಟಾರ್ಕ್ ಏನಿದೆ, BSP ಏನಿದೆ, ಅವೆಲ್ಲ ಒಟ್ಟಿನಲ್ಲೆಲ್ಲ ಅವೆಲ್ಲ ಮೆನ್ಷನ್ ಕೂಡ ಮಾಡಿರ್ತಾರೆ. ಜೊತೆಗೆ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ, ಟಾಪ್ ಸ್ಪೀಡೆಲ್ಲ ಅಂತ. ಇವೆಲ್ಲ ಈ 1925 ಗಾಡಿ. ಇದು ಬಂದರು ಇದ್ರದ್ದೇ ನೆಕ್ಸ್ಟ್ ವರ್ಷನ್ನು 1928 HAT F21 ಅಂತಲೇ ಇದೂ. ಆದರೆ ಒಂದು ಸ್ವಲ್ಪ ವರ್ಷ ಆದಮೇಲೆ ಬಿಟ್ಟಿರೋ ಗಾಡಿ ಇದು. ಅಂದರೆ 1928 ಈ ಕಾರ್ನ ಬಿಟ್ಟಿದ್ದು. ಬಟ್ ಆಗಿನ ಕಾರದಲ್ಲೆಲ್ಲ KA ಅವೆಲ್ಲ ಇರ್ತಿರಲಿಲ್ಲ. CTM, CTA, MLV ಅವುಗಳೇ ಇರ್ತಿತ್ತು. ಸೊ ಇದು ಬಂದು ಅದ್ರ ನೆಕ್ಸ್ಟ್ ವರ್ಷನ್ ಬಿಟ್ಟಿರೋ ಗಾಡಿ. ಅಂದರೆ ನೋಡಿರಿ, ಎಲ್ಲ ಕಬ್ಬಣದ ಗಾಡಿನೇ ಇಲ್ಲಿರೋದು. ಇನ್ನೊಂದು ಯೂನಿಕ್ ಆಗಿರೋ ಒಂದು ಗಾಡಿ ಇದೆ, ಬನ್ನಿ ತೋರಿಸ್ತೀನಿ. ಈ ಕಾರ್ ನೋಡಿ, ಈ ಕಾರ್ ಬಂದು 1947 ಮಾಡಲು ನೋಡಿರಿ, 1947 US ಇದು. ಆಲ್ಮೋಸ್ಟ್ ಈ ಥರ ಕಾರ್ಗಳೆಲ್ಲ ನಿಮಗೆ US ಬಂದಿದೆ. 2 ಸ್ಟ್ರೋಕ್ ಇಂಜಿನ್ ನೋಡಿರಿ, ಇದು 2 ಸ್ಟ್ರೋಕ್ ಇಂಜಿನು. ಇದು ಬಂದು 4 ಸ್ಟ್ರೋಕ್ ಇಂಜಿನು. ಇದು ಕಾರ್ ಒಳಗೆ ಏನೇನು ಇರುತ್ತೆ ಅನ್ನೋದನ್ನ ಇಲ್ಲಿ ಹಾಕಿದ್ದಾರೆ ನೋಡಿ. ಕಾರ್ ಒಳಗೆ ಏನೇನು, ಕಾರ್ ಮೂವ್ ಆಗಬೇಕು ಅಂದರೆ ನೋಡಿರಿ, ಇದಕ್ಕೆ ಎಷ್ಟು ಕಡಿಮೆ ಅಂದರೆ 6 ಸ್ಪಾರ್ಕ್ ಪ್ಲಗ್ ಇದೆ. 6 ಸ್ಪಾರ್ಕ್ ಪ್ಲಗ್ ಇದ್ದು ಪೆಟ್ರೋಲ್ ಟ್ಯಾಂಕ್ ಇಲ್ಲಿದೆ. ಇದು ನೋಡಿರಿ, ಸ್ಟೀರಿಂಗ್ ಬಾಕ್ಸ್ ಅಂತೆ, ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್ ಅಂತೆ. ಬಟ್ ಇವೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆಲ್ಲ ಇವೆಲ್ಲ ಪಿನ್ ಟು ಪಿನ್ ಗೊತ್ತಿರುತ್ತೆ. ನೋಡ್ಗುರು, ಇದು 4 ಸೀಟರ್ಸ್ದು 1934 ಕಾರ್ ಇದು. ಇವೆಲ್ಲ ಏನು ಅಂದರೆ ಟಾಪ್ ಸ್ಪೀಡೆಲ್ಲ ಆರಾಮಾಗಿ 110 ಅಂದ್ರಲ್ಲ, ಆ ಟೈಮಲ್ಲೆಲ್ಲ ಹಂಗೆ ಅಷ್ಟು ಫಾಸ್ಟಾಗಿ ಹೋಗುತ್ತೆ. ಆದರೆ ಹೊಗೆಗಳು ಜಾಸ್ತಿ ಅಷ್ಟೇ. ಬಟ್ ಕರೆಂಟ್ ಅಂತೂ ಇಲ್ಲಿ ಹೋಗಿ ಬಂದು ಮಾಡ್ತೈತೆ. ಆಲ್ಮೋಸ್ಟ್ ಇದ್ರದ್ದೆಲ್ಲ ರೈಟ್ ಸೈಡೇ ಐತೆ, ಈಗಿನ ಕಾರ್ಗಳ ಥರನೇ. US ಅಲ್ಲೆಲ್ಲ ಮೊದಲು ಆಲ್ಮೋಸ್ಟ್ ಕಾರ್ ಅಂದರೆ ಬಂದಿದೆ US ಅಲ್ಲಿ. ಬಟ್ ಏನು ಅಂದರೆ ಎಲ್ಲದಕ್ಕೂ ಡಬಲ್ ಡೋರ್ ಅಷ್ಟೇ. ಈ ದೊಡ್ಡದಕ್ಕೆ ನೋಡ್ರಿ, ಆ ಕಡೆ 4 ಡೋರ್ ಅಂತೂ ಕೊಟ್ಟವ್ರೆ. ಈ ಕಾರ್ ಹೆಸರು ಬಂದು ಫಾರ್ಡ್ ಪರ್ಫೆಕ್ಟ್ ಅಂತ, E93A. ಇದು ಬಂದು 1946 ಮಾಡಲು. 1946 ಬಿಟ್ಟವರು ನೋಡ್ರಿ. ಅಂದರೆ ಇದ್ರ ನೆಕ್ಸ್ಟ್ ವರ್ಷನ್ ಇರುತ್ತೆ, ಇನ್ನೆಲ್ಲ ಹಂಗೇನೆ ಇದ್ರ ನೆಕ್ಸ್ಟ್ ವರ್ಷನೇ ನಿಲ್ಸಿರ್ತಾರೆ. ಬಟ್ ಏನಂದರೆ ಇದ್ರದ್ದೆಲ್ಲ ಇಂಜಿನೆಲ್ಲ ಅವಾಗ ಬಿಲ್ಡ್ ಕ್ವಾಲಿಟಿ ಎಲ್ಲ ದೊಡ್ಡದಾಗಿರ್ತಿತ್ತು. ಜೊತೆಗೆ ನೋಡಿ 4 ಡೋರ್ಸ್. ಯಾಕೆಂದರೆ ಈಗಿನ ಕಾಲದಲ್ಲೆಲ್ಲ ಇಂಜಿನೆಲ್ಲ ಚಿಕ್ಕದೇ ಬರೋದು. ಅವಾಗಾದರೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ, ಮೆಕ್ಯಾನಿಸಮ್ ಎಲ್ಲ ಅಷ್ಟೊಂದು ಇರಲಿಲ್ಲ. ಸೊ ಅವಾಗ ಇರೋದ್ರಲ್ಲಿ ಮಾಡಿಬಿಟ್ಟಿದ್ದು. ಆದರೆ ಇವಾಗಾದರೆ ಒಂದು ರಿಮೋಟ್ ಕಾರ್ಗೆ ಒಂದು ಚಿಕ್ಕ ಮೋಟ್ರಿಗೆ ಬಿಟ್ರೆ ಹೋಗ್ಬಿಡುತ್ತೆ. ಬಟ್ ಅವಾಗೆಲ್ಲ ಹಂಗಲ್ಲ ನೋಡ್ರಿ, ಈ ಕಾರ್ಗಳ ಥರನೇ ಫುಲ್ ದೊಡ್ಡ ಇಂಜಿನೇ ಇಡಬೇಕಿತ್ತು, 4 ಸ್ಟ್ರೋಕ್ ಇಂಜಿನೇ ಇಡಬೇಕಿತ್ತು, ಅದ್ರಿಗೆ ಬೇಕಾದಂಥ ಕೆಪಾಸಿಟಿನೇ ಇಡಬೇಕಿತ್ತು. ಇದು ನೋಡ್ರಪ್ಪ, ಫ್ರಜೀರ್ ಅಂತ ಏನಿದೆ ನೋಡ್ಗುರು ಕಾರು. ಸೀರಿಯಸ್ ಆಗಿ
ಅವು ಒಳ್ಳೆ ಪ್ಲಾಸ್ಟಿಕ್ ಕಾರ್ ಥರ ಮುಟ್ದಂಗೆ ಫೀಲ್ ಆಗುತ್ತೆ. 1947 ಮಾಡಲು ಕಾರ್ ಇವೆಲ್ಲ, ಎಲ್ಲ ಬಾಂಡ್ ಟು ಬಿ ಯು ಎಸ್ ಇವೆಲ್ಲ. ಇಂಡಿಯಾದಂತೂ ಯಾವುದೂ ಇಲ್ಲ ಸದ್ಯಕ್ಕೆ. ಇಂಡಿಯಾದ ಅಂದರೆ ಅಂಬಾಸಿಡರ್ ಬರ್ತದೆ ನೋಡ್ರಪ್ಪ. ಈ ಕಾರ್ ಬಂದು 1635 kg ಇದೆಯಂತೆ. ಕ್ರೇಜಿ ಮಾತ್ರ ಇದು ನೋಡ್ರಿ, ಏನು ಬಲ್ಕಾಗಿದೆ ಕಾರು. ಈ ಕಾರ್ಗಳೆಲ್ಲ ದೊಡ್ಡದಾಗಿರೋಕ್ಕೆ ರೀಸನ್ ಒಂದು ಏನಕ್ಕೆ ಅಂದರೆ ಇಂಜಿನ್ ಅಂತೂ ತುಂಬ ದೊಡ್ಡದಿದೆ. ಆ್ಯಕ್ಚುಲಿ ಫಸ್ಟ್ ಏನು ಅಂದರೆ ಇಂಜಿನ್ ದೊಡ್ಡದಿದೆ. ಅವಾಗೆಲ್ಲ ಕೆಪಾಸಿಟಿ ಎಲ್ಲ ದೊಡ್ಡದೇ ಇರಲೇಬೇಕಿತ್ತು. ಯಾಕೆಂದರೆ ಅವಾಗಿನ್ನೂ ಅಷ್ಟೊಂದು ನಾಲೆಡ್ಜ್ ಯಾರಿಗೂ ಇರಲಿಲ್ಲ ಬಿಲ್ಟ್ ಮಾಡೋಕ್ಕೆ. ಒಂದು ರೇಂಜಿಗೆ ಅವ್ರಿಗೆ ಹೆಂಗೆ ಗೊತ್ತೋ ಆ ರೇಂಜಿಗೆ ಮಾಡಿ ಬಿಟ್ಟಿದ್ರು. ಆ್ಯಕ್ಚುಲಿ ಈ ಥರ ಕಾರ್ಗಳೇ ಚೆನ್ನಾಗಿರೋದು. ಬಟ್ ಈಗಿನ ಬಂದಿರೋದೆಲ್ಲ ಸೆಡ್ಕೊಂಬಿಟ್ಟಾಗ್ಬಿಡಿ, ಅದು ಎರಡನೇ ಪ್ರಶ್ನೆ. ಬಟ್ ಆಗಿನ ಕಾಲದ ಕಾರ್ಗಳು ನೋಡಿ, ಜೊತೆಗೆ ಅದರಲ್ಲಿರೋ ಫ್ಯಾನ್ಸಿ ನಂಬರ್ಗಳು ನೋಡಿ, MER 777 ಅಂತೆ. ಏನು ಕ್ರೇಜಿಯಾಗಿ ನಂಬರ್ಗಳು ಕೊಟ್ಟವ್ರು. ಇವಾಗ KA 47 ಒಂದಷ್ಟು 4 ನಂಬರು ಅವೆಲ್ಲ ಇದೆ. ಬಟ್ ಆಗಿನ ಕಾಲದಲ್ಲೇ ಈ ಥರ ಕಾರ್ಗಳು ರೋಡಲ್ಲಿ ಹೋದರೆ ಹೆಂಗಿರುತ್ತೆ ಹೇಳಿ, ಕ್ರೇಜಿ ಮಾತ್ರ. ಈ ಕಾರ್ ಬಂದು ಜಯಚಾಮರಾಜ ಒಡೆಯರು ಮಹಾರಾಜರು, ಅದೇ ಮೈಸೂರು ಮಹಾರಾಜರು ಅವ್ರ ಕಾಲದ ಕಾರು ಮತ್ತು ಅವ್ರು ಓಡಿಸ್ತಿದ್ದಿದ್ದು ಅವರಿದ್ದಾಗ ತೊಗೊಂಡಿದ್ದ ಕಾರು. ಅದು ಯಾವಾಗ 1949ನಲ್ಲಿ. ಜೊತೆಗೆ ಈ ಕಾರ್ದು ಏನಿಲ್ಲ ಟಾಪ್ ಸ್ಪೀಡು 137 ಅಂತೆ. ಹಾರ್ಸ್ ಪವರ್ ನೋಡಿ ಗುರು, 360 RPM, 150 bhp ಆಯಿತು ಗುರು. HP ಅಷ್ಟು ಪವರ್ ಇದೆ. 4 ಗೇರು, ಏನು ಕ್ರೇಜಿಯಾಗಿದೆ ನೋಡ್ರಿ. ಅವ ಒಳ್ಳೆ ರಾಜನ ಗತ್ತೆ ಇದೆ ಆ್ಯಕ್ಚುಲಿ ಈ ಕಾರ್ಗೆ. ಈಗಿನ ಬೆಂಜು ಅವೆಲ್ಲ ಏನೇನೋ ಅಲ್ಲ. ಈ ಕಾರ್ ಹೆಸರು ಬಂದು ಡೈಮ್ಲರ್ DE ಅಂತೆ. MEX1 ಕ್ರೇಜಿ ನಂಬರ್ ಮಾತ್ರ. ಇವೆಲ್ಲ ನೋಡೋಕ್ಕೆ ಅದ ಓಡಿಸ್ತಿಲ್ಲ ಯಾರು ಅಂತ ಅನ್ಕೊತೀವಿ. ಇವೆಲ್ಲ ರನ್ನಿಂಗಲ್ಲಿರೋ ಕಾರ್ಗಳು ಗುರು. ನೀಟಾಗಿ ಒರೆಸಿ ಪೇಂಟೆಲ್ಲ ಒಂದು ರೀಪೇಂಟ್ ಅಂತೂ ಮಾಡೋರೆ, ಪಾಲಿಶೆಲ್ಲ ಹಾಕಿ. ಬಟ್ ಸಖತ್ತಾಗಿದೆ. ಆ್ಯಂಟಿನ ನೋಡ್ರಿ ಏನು ಲಾಂಗ್ ಆಗಿದೆ ನೋಡಪ್ಪ. ನಮ್ಮ ಬಾಯ್ಸ್ದು ಎಲ್ಲ ಫೇವ್ರೇಟ್ ಗಾಡಿ ಚೇತಕ್ಕು, ಅದು ಇದೆ. ಆಮೇಲೆ ರೋಡಿಯೋನು ಇದೆ. ಆಮೇಲೆ ಇದು ಈಗಿನ ಕಾಲದಲ್ಲೂ ಮಾರ್ಕೆಟು ಮೆಜೆಸ್ಟಿಕಲ್ಲೆಲ್ಲ ಒಡ್ಡಾಡ್ತಿರ್ತದೆ ನೋಡ್ರಪ್ಪ. ಚೇತಕಲ್ಲೇ ವೆಸ್ಪಾನು ಇದೆ, ಬಜಾಜ್ ಚೇತಕ್ಕು ಇಲ್ಲೇ ಇದೆ, ಕೆನೆಟಿಕ್ ಹೋಂಡಾ ಇದೆ. ಇವೆಲ್ಲ ಆಮೇಲೆ ರೀಪೇಂಟ್ ಮಾಡಿರೋದೇನೆ. ಇಲ್ಲೂ ಲೂನಾನು ಐತೆ, ಚೇತಕ್ಕು, ಮತ್ತು ಯಮಹ RX 100 ಅದು ಹಳೇದು ಗುರು. ಈ ಕಾರ್ ಬಂದು ನಾವು ಹೆಂಗೆ ಇಂಡಿಯನ್ ಗೇಟಲ್ಲಿ ನಮ್ಮ ರಿಪಬ್ಲಿಕ್ನೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಅದೇ ಥರ ಪ್ಯಾರಿಸಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಕಾರ್ ಬಂದು ಪ್ಯಾರಿಸ್ದು. ಈ ಕಾರ್ ಹೆಸರು ಬಂದು ಸಿಟ್ರೋಯಿನ್ ಟ್ರಾನ್ಸಾಕ್ಷನ್ ಅವೆಂಟ್ 11 CV ಅಂತ. ಅದು ಯಾವುದು 1947 ಮಾಡಲೇನು ಇದೂ ನೋಡ್ರಿ. ಏನು ಕಲರ್ ಮಾತ್ರ ಕ್ರೇಜಿಯಾಗಿದೆ ಒಂಥರ. ಜೊತೆಗೆ ಆ ಫಿನಿಶಿಂಗ್ ನೋಡ್ರಿ, ಆ ಕಾಲದಲ್ಲಿ ಏನು ಕ್ರೇಜಿಯಾಗಿ ಮಾಡೋರೆ. ಜೊತೆಗೆ ಜಾಸ್ತಿ ಗುದ್ರೂ ಏನಾಗಲ್ಲ, ಯಾಕೆಂದರೆ ಇದು ಹಿಂಗಿದೆ, ಸ್ಲೋಪ್ ಇದೆ ನೋಡ್ರಿ. ಇದೊಂಥರ C ಶೇಪ್ ಸ್ಲೋಪ್ ಇದೆ. ಸೊ ಆಲ್ಮೋಸ್ಟ್ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಜೊತೆಗೆ ಈ ಕಾರೆಲ್ಲ ಫಾಸ್ಟಾಗಿ ಯಾರೂ ಹೋಗೋದು ಇಲ್ಲ. ಇದ್ರದ್ದು ನೋಡ್ರಿ ಮೇಲ್ಗಡೆ ಮಳೆ ಬಂದರೆ ವರ್ಷಕ್ಕೆ ಹೆಂಗಿದೆ ಅದು ಮಾತ್ರ. ಎಲ್ಲ ಗಾಡಿ ಕೆಳಗಡೆ ಇದ್ದರೆ ಈಗ ಮೇಲ್ಗಡೆ ಇದೆ ಇದರಲ್ಲೆಲ್ಲ. ಈ ಕಾರ್ ನೋಡೋಕ್ಕೆ ಪ್ರೀಮಿಯರ್ ಪದ್ಮಿರಿ ಥರನೇ ಇದೆ ಫ್ರಂಟಿಂದ ನೋಡೋಕ್ಕೆ. ಆದರೆ ಈ ಕಾರ್ ಹೆಸರು ಬಂದು ಹಿಲ್ಮ್ಯಾನ್ ಮಿಂಕ್ಸ್ ಮಾರ್ಕ್ ಅಂತ. ಅಂದರೆ ಫೇಸ್ 5 ಇದು. ಫೇಸ್ 1 ದೊಡ್ಡದಾಗಿದೆ, ಅದು ಬಲ್ಕು. ಹಂಗೆ ಬರ್ತಾ ಸೈಜಲ್ಲೂ ಕಾಂಪ್ರಮೈಸ್ ಆಗ್ತಾರೆ, ಇಂಜಿನಲ್ಲೂ ಕಾಂಪ್ರಮೈಸ್ ಆಗ್ತಾರೆ. ಜೊತೆಗೆ ಅದರ ಪವರ್ ಕೂಡ ಜಾಸ್ತಿ ಕೊಡ್ತಾರೆ ಆಬ್ವಿಯಸ್ಲಿ. ಈ ಕಾರ್ ಬಂದು 1952 ಮಾಡಲು ಆಸ್ಟೋನಿ A44 ಸಿಮಿಸ್ಟ್ ಅಂತ ನೋಡ್ರಿ. ಈ ಕಲರು ಮತ್ತು ಆ ಕಲರು ಸೇಮ್ ಇದೆ. ಬಟ್ ಎಲ್ಲ ಇಲ್ಲಿರೋದೆಲ್ಲ ಫಾರಿನ್ USA ಕಾರ್ಗಳೇ. ಇಂಡಿಯನ್ ಕಾರ್ಗಳೇ ಅಂದರೆ ಅಂಬಾಸಿಡರ್ ಇತ್ತು ನೋಡಿ, ಅದೊಂದೇ ಇಂಡಿಯನ್ ಕಾರ್ ಅಂತ ಬರೋದು. ಜೊತೆಗೆ ಇದು ನೋಡ್ರಿ ಹಿಂದೂಸ್ತಾನ್ ಅಂತೆ. ಕಾರ್ ಹೆಸರು ಹಿಂದೂಸ್ತಾನ್ ಗುರು. ಇದು ಒಂದು ಕಾಲದಲ್ಲಿ ಕಾರ್ ಫೇಮಸ್ ಇತ್ತು, ಯಾಕೆಂದರೆ ಇದನ್ನ ಇಂಡ್ಯಾದಲ್ಲೇ ಮಾಡಿದ್ದು ಈ ಕಾರ್ನ 1952 ನೋಡ್ರಿ. ಏನಿಲ್ಲ, ಅಲ್ಲೆಲ್ಲ ಮಾಮೂಲಿ ಗಾಡಿದೆ ಕಾಪಿ ಅಂತ ಅನ್ಕೊಬೋದು. ಬಟ್ ಮಾಡಿ ಹಿಂದೂಸ್ತಾನ್ ಅಂತ ಹೆಸರಿಟ್ಟಿದ್ದಾರೆ ನೋಡಿ, ಅದೇ ಒಂದು ಹೆಮ್ಮೆ. ಜೊತೆಗೆ ಇದು ಅಷ್ಟೇ ಹಿಂದೂಸ್ತಾನ್ದೇ ಫಸ್ಟ್ ಅಂತ ಬಂದಿದ್ದು. ಕಾರಣ ಇಂಡಿಯಾದಿಂದ ಒಂದು ಮೋಟರ್ ಅಂತ ಬಂದಿದ್ದು ಹಿಂದೂಸ್ತಾನ್ ಕಂಪ್ನಿನೇ. ಬಟ್ ಅವ್ರದ್ದು ಕಂಪ್ನೀಲಿ ಬಿಲ್ಡ್ ಕ್ವಾಲಿಟಿ ಮಾತ್ರ ಕ್ರೇಜಿ ಆಗಿರ್ತದೆ. ಯಾಕೆಂದರೆ ಅಂಬಾಸಿಡರ್ ಇದೆ ನೋಡ್ರಿ, ಸೇಫೆಸ್ಟ್ ಕಾರು. ಜೊತೆಗೆ ಗಟ್ಟಿಯಾದಂಥ ಕಾರ್ ಅಂದರೆ ಅಂಬಾಸಿಡರ್ ಇತ್ತು. ಇವಾಗ ಟಾಟಾ ಅವ್ರದ್ದಿದೆ, ಬಟ್ ಅವಾಗ ಅಂಬಾಸಿಡರ್ ಇತ್ತು. ಇದು ನೋಡ್ರಪ್ಪ 1961 ಅಂಬಾಸಿಡ್ರು, ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 1. ಇದು ಮಾರ್ಕ್ 1 ಇದೆ ಅಂದರೆ ಮಾರ್ಕ್ 9ವರೆಗೂ ಇದೆ ಅಂಬಾಸಿಡರ್ ಕಾರು. ಮಾರ್ಕ್ 1 ಈ ರೇಂಜಲ್ಲಿ ಬಿಟ್ಟವ್ರೆ. ಅಂದರೆ ಮಾರ್ಕ್ 9 ಅಂದರೆ ಒಂಚೂರು ಒಳ್ಳೊಳ್ಳೆ ಒಳಗೆ ಕ್ವಾಲಿಟೀಸ್ ಎಲ್ಲ ಬೇರೆ ಥರ ಹಾಕಿ ಲೆದರ್ ಸೀಟೆಲ್ಲ ಹಾಕಿ ಮಾಡಿರ್ತಾರೆ. ಬಟ್ ಆ ಕಾಲದಲ್ಲಿ ಈ ಥರ ಡಿಸೈನ್ ಮಾಡಿದ್ದಾರೆ ನೋಡ್ರಿ, ಅದಕ್ಕೆ ಹೆಮ್ಮೆ. ಈ ಕಾರ್ ನೋಡ್ಗುರು, ಇದನ್ನು ನಾನು ಶಂಕರ್ನಾಗ್ ಪಿಕ್ಚರಲ್ಲಿ ನೋಡಿದ್ದೆ. ಸೊ ಅದೇ ಥರ ಕಾರು ನೀವು ಇದು ನೋಡ್ಬೋದು. ಮಿಂಚಿನ ಓಟ ಪಿಕ್ಚರ್ ನೋಡ್ರಿ, ಅದರಲ್ಲಿ ಈ ಕಾರಿದೆ. ಈ ಕಾರ್ ಹೆಸರು ಬಂದು 7 ರೋಲ್ಟ್ ಬೆಲ್ಟ್ ಏರ್ ಅಂತ ನೋಡ್ರಪ್ಪ. ಏರೋಪ್ಲೇನ್ ಹಾರಿಸ್ಬಿಟ್ಟವ್ರು ಈ ಕಾರ್ ಮೇಲೆ. ಇದು ಬಂದು 1955 ಕಾರು. ಇದು ಅಷ್ಟೇ 1955 ಕಾರೇ ಹೇಳಿದೆ ನೋಡಿ. ಮೊದಲು ಈ ಥರ ಬಿಡ್ತಾರೆ, ಅದ್ರ ನೆಕ್ಸ್ಟ್ ವರ್ಷನ್ ಬಿಟ್ಟಿರೋದೇ ಈ ಕಾರು. ಇದನ್ನು ನೀವು ರಾಜ್ಕುಮಾರ್ ಪಿಕ್ಚರಲ್ಲಿ ಒಂದು ಪಿಕ್ಚರಲ್ಲಿ ನೋಡಿರ್ಬೋದು. ಮೇಲೆ ಸಿಂಹನ ಕುಣ್ಸ್ಕೊಂಡು ಹೋಗ್ತಾ ಇರ್ತಾರೆ, ಅದೇ ಕಾರ್ ಸೇಮ್ ಇದು. ಫೆರಾರಿ ಇದೆಯಲ್ವೋ, ಈ ಕಾರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲ ಒಂದು ರೌಂಡ್ ಕೊಡಿಸ್ಬಿಟ್ರೆ ಓಡಿಸ್ಬಿಟ್ಟತ್ತಾಗೆ ಜೀವನ ಸಾರ್ಥಕ ಮಾಡ್ಕೊಬೋದು. ಬಟ್ ಇದ್ರ ಇನ್ನರ್ ನೋಡ್ರಿ, ಒಳಗಡೆ ಏನು ಕ್ಲಾಸಿಕ್ ಆಗಿ ಮಾಡೋರು ಆಗಿನ ಕಾಲದಲ್ಲಿ. ಆ ಸ್ಟೇರಿಂಗ್ ನೋಡ್ರಿ
ಎಷ್ಟು ತೆಳ್ಳಗಿದೆ, ನಮ್ಮ ಗಾಡಿ ಹ್ಯಾಂಡ್ಲಲ್ಲಿ ಬಾರ ಇಲ್ವಾ ಅಷ್ಟು ತೆಳ್ಳಗಿದೆ. ಕ್ರೇಜಿ ಮಾತ್ರ ಇಲ್ಲಿರೋ ಕಾರ್ಗಳು. ಏನು ಗುರು 4000 RPM ಅಲ್ಲಿ 135 HP ಪವರು, 150 ಟಾಪ್ ಸ್ಪೀಡು ನೋಡ್ರಿ. ಈ ಕಾರ್ ಹೆಸರು ಬಂದು ಹಿಲ್ಮ್ಯಾನ್ ಹಂಟರ್ ಅಂತ, 1967 ಅಲ್ಲಿತ್ತು ನೋಡಿ. ಅಲ್ಲೂ ಅಷ್ಟೇ, ಅದೂ ಅಷ್ಟೇ ಹಿಲ್ಮ್ಯಾನ್ ಹಂಟರ್ ಅಂತ ನಾನು ಅಲ್ಲಿರೋ ಕಾರನ್ನು. ಇದು ಅಷ್ಟೇ ಹಿಲ್ಮ್ಯಾನ್ ಹಂಟರೇನೆ ನೋಡ್ರಿ. ಏನು ಭಾರಿ ಆಗೈತೆ ಇದು ನೋಡ್ರಿ. ಹಿಲ್ಮ್ಯಾನ್ ಇದು ದಿ ಹಾಪ್ಲರ್ ರೆಕಾರ್ಡ್ ಸೀರೀಸ್ B ಅಂತ. ಏನೋ US ಅವ್ರದ್ದು ಗೊತ್ತಲ್ಲ, ನಾನಾ ಥರ ಹೆಸರುಗಳಿರ್ತಾರೆ. ಬಟ್ ಒಳಗಡೆ ನೋಡ್ರಿ ಎಲ್ಲ ಲೆದರ್ ಸೀಟ್ಗಳು ಇದ್ದಂಗೆ ಇದೆ. ಕ್ರೇಜಿಯಾಗಿ ಮಾಡೋರು ಮಾತ್ರ. ಇದು ಲೆಫ್ಟ್ ಸೈಡ್ ಬರ್ತದೆ ಇದೊಂದು ಕಾರ್ ಮಾತ್ರ ನೋಡ್ರಿ, ಲೆಫ್ಟ್ ಸೈಡ್ ಸ್ಟೇರಿಂಗು. ಈ ಕಾರ್ ಹೆಸರು ಬಂದು ಸ್ಟುಡ್ಬೇಕರ್ ಚಾಂಪಿಯನ್ ಅಂತ, ಅಂದರೆ 1947 ಕಾರ್. ಇದೂ ಎಲ್ಲ USA ಮಾಡಲಿ. ನಿಮಗೆ ಅಂಬಾಸಿಡರ್ ಹಿಂದೂಸ್ತಾನ್ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ USA ಕಾರ್ಗಳೇ. ಜೊತೆಗೆ ಈ ಕಾರ್ ಇದ್ದಿದ್ದು ಅರಮನೆಯಲ್ಲಿ ಇತ್ತು ಈ ಕಾರು. ಇದು ಮೋಸ್ಟ್ಲಿ ಆರ್ಮಿ ಅವ್ರದ್ದು ಅನ್ಸುತ್ತೆ ಕಾರು. ಜಾಕ್ 69 ಅಂತೆ. ಮೋಸ್ಟ್ಲಿ ಇದು ಆರ್ಮಿ ಅವ್ರದ್ದು ಅನ್ಸುತ್ತೆ, ಯಾಕೆಂದರೆ ಈ ಕಲರೆಲ್ಲ ನಮ್ಮ ಆರ್ಮಿಲಿ ಯೂಸ್ ಮಾಡೋದು, ಬೇರೆ ಎಲ್ಲೂ ಯೂಸ್ ಮಾಡೋಲ್ಲ ನೋಡ್ರಿ. ಇವೆಲ್ಲ ಲೆಫ್ಟ್ ಸೈಡ್ ಸ್ಟೇರಿಂಗು. ಆ ಒಳಗಿರೋ ಮೀಟ್ರ್ಗಳು ಇರ್ತದೆ ನೋಡಿ, ಅವೆಲ್ಲ ಕ್ರೇಜಿ ಇವೆಲ್ಲ. ಈ ಮಾಮೂಲಿ ನೀವು ಜೀಪು ವಿಲೀಸ್ ಎಲ್ಲ ತೊಗೊಂಡ್ರೆ ನಿಮಗೆ ಅದೇ ಥರ ಇರುತ್ತೆ ಸೇಮು. ಕಾರ್ ನೋಡ್ಬಿಡಿ ಏನು ಸೈಕ್ ಆಗೈತೆ ಇದು. ಸ್ಟೀವಿಯರ್ ಪಂಚ್ ಆಫ್ಲಿಂಗರ್ ಅಂತೆ. ಒಳ್ಳೆ ಸಫಾರಿಗೆ ಹೋಗೋ ಕಾರ್ ಇದ್ದಂಗೆ ಐತೆ. ಸೀಟ್ ನೋಡ್ರಿ ಯಾವ ಮೂಲೆಗೂ ಸಾಲಲ್ಲ. ಅದೇ ಎಲ್ಲರ ಪ್ರಾಣಿಗಳನ್ನ ವಿಸಿಟ್ ಮಾಡೋಕೆ ಹೋಗೋಕ್ಕೆ ಈ ಕಾರ್ ಮಾತ್ರ ಮಸ್ತಾಗೈತೆ. ಆ ಟೈರ್ಗಳು ನೋಡ್ರಿ, ಆ ಆಫ್ ರೋಡಿನ ಟೈರ್ದು ಕ್ರೇಜಿ. ಇದು ಬಂದು ಹ್ಯಾಟ್ ಹೋ ಎಲಿಗಂಟ್ ಅಂತೆ, 1957. ಅಂದರೆ ಅದರದ್ದೇ ಸೀರೀಸ್ಗಳು ಬಿಡ್ತಾರೆ ಅಷ್ಟೇ. ಇನ್ನೇನು ಈ ಕಾರ್ಗಳಲ್ಲಿ ಚೇಂಜಸ್ ಏನಿಲ್ಲ. ಈಗ ಒಂದು ದೊಡ್ಡದಾಗಿ ಬಿಟ್ಟಿದ್ರೆ ಅದನ್ನೇ ರಿನೋವೇಟ್ ಮಾಡಿ ಹೆಸರುಗಳನ್ನ ಬಿಡ್ತಾರೆ. ಅದರಲ್ಲಿ ಒಂಚೂರು ಒಳಗಡೆ ಬಿಲ್ಡ್ ಕ್ವಾಲಿಟಿಗಳನ್ನೆಲ್ಲ ಚೇಂಜ್ ಮಾಡ್ತಾರೆ, ಲೆದರ್ಸ್ ಮಿಷನ್ ಮಾಡ್ತಾರೆ, ಇನ್ನೊಂಚೂರು ಫೀಚರ್ಸ್ಗಳನ್ನ ಒಂಚೂರು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಷ್ಟೇ. ಇದು ನೋಡಿರಿ ಹಾಟ್ ಸೂಪರ್ ಸೆಲೆಕ್ಟ್, ಅದೇ ಮೇಲೆ ನೋಡಿದ್ವಲ್ಲ ಅದೇ ಥರ ಕಾರ್ ಇದೂ ಸೇಮ್. ಇವೆಲ್ಲ ಪ್ರೀಮಿಯರ್ ಪದ್ಮಿನಿ ಬರೋಕ್ಕಿಂತ ಮುಂಚೆ ಬರುತ್ತೆ ನೋಡಿ, ಆ ಥರ ಕಾರ್ಗಳು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಪ್ರೀಮಿಯರ್ ಪದ್ಮಿನಿ. ಈ ಕಾರ್ನ ನೀವು ಈಗಲೂ ನೋಡಬೇಕು ಅಂದರೆ ಇದನ್ನು ಅಂಬಾಸಿಡರು ನೀವು ಇದಕ್ಕೆ ಹೋಗಬೇಕು ಮುಂಬೈಗೆ, ಯಾಕೆಂದರೆ ಅಲ್ಲಿ ಬರೀ ಇದೇ ಕಾರ್ಗಳು, ಇದು ಮತ್ತು ಅಂಬಾಸಿಡರ್ ಎರಡೇ ಇರೋದು. ನೋಡಿರಿ ಮೀಟ್ರ್ ಇದೆ ನೋಡಿರಿ. ಅಲ್ಲಿ ನಾವು ಆಟೋಗಳ ಒಳಗೆ ಮೀಟ್ರ್ ಹಾಕಿದ್ರೆ ಲೀಚೆ ಮೀಟ್ರ್ ಹಾಕ್ತೀವಿ ಅಷ್ಟೇ. ನೋಡಪ್ಪ 1981 ಅಂಬಾಸಿಡರು. ಎಷ್ಟು ಬಿಲ್ಡ್ ಕ್ವಾಲಿಟಿ ಅಂದರೆ ಇದು ಟಾಟಾದವ್ರಿಗಿಂತ ಹೆಚ್ಚಿದು. ನಾನು ನಿಮಗೆಲ್ಲ ಆಗಲೇ ಒಂದು ವಿಲ್ಲೀಸ್ ಅಂತ ಒಂದು ಜೀಪ್ ಹೇಳಿದೆ, ಅದೇ ಈ ಜೀಪು. ಒಂದು ಟಫೆಸ್ಟ್ ಜೀಪ್ ಅಂದರೆ ಇದೇನೇ ಓಡ್ಸೋಕ್ಕೆ, ಏಕೆಂದರೆ ಸೈಕ್ ಆಗೋಯ್ತೀರಿ ಈ ಕಾರ್ಗಳನ್ನೆಲ್ಲ ಓಡ್ಸೋಕ್ಕೆ. ಇನ್ನೊಂದು ಏನೋ ಲೆಫ್ಟ್ ಸೈಡ್ ಇವೆಲ್ಲ ಕಂಟ್ರೋಲ್ ಸಿಗೋದು ಕಮ್ಮಿ. ನೀವು ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ರೇಂಜ್ ಕಷ್ಟಪಡಲೇಬೇಕು. ಬಟ್ ಓಡ್ಸೋಕೆ ಮಜಾ ಇರುತ್ತೆ. ಬಟ್ ಏನೋ ಕಂಟ್ರೋಲ್ ಸಿಗೋಲ್ಲ. ನೀವು ಹೈವೇಲೆಲ್ಲ ಓಡಿಸ್ತಿರೋ ಲಾಂಗಲ್ಲಿ ಅಂತೆಲ್ಲ ಅಂದರೆ ಅವೆಲ್ಲ ಒಂಚೂರು ಕಷ್ಟಕರದ ಮಾತು. ಈ ಕಾರ್ ಬಂದು ನಮ್ಮ ವಿಷ್ಣುವರ್ಧನ್ ಸರ್ ಅವ್ರದ್ದು ನೋಡ್ರಪ್ಪ, ಡ್ಯಾಟ್ಸನ್ ಬುಲ್ಡೋಸರ್ ಅಂತ, ಲೆಫ್ಟ್ ಸೈಡ್ದು. ಆಗಿನ ಕಾಲದಲ್ಲಿ ಎಂಥ ಕಾರ್ ತೊಗೊಂಡಿದ್ರು ನೋಡ್ರಿ, ಅಂದರೆ ಅವ್ರ ಫೋಟೋನು ಹಾಕೋರು ಇಲ್ಲೇ. ಇದು ಬಂದು ನೋಡಿ ಮಾಮೂಲಿ ಜೀಪ್ಗಳು, ವಿಲ್ಲೀಸ್ ಟ್ರಕ್. ಅಲ್ಲಿ ನೋಡಿರಿ, ಇಲ್ಲಿ ನೋಡಿರಿ, ನಾನು ವಿಲ್ಲೀಸ್ ಅಂತ ಹೇಳ್ದೆ ನೋಡಿರಿ, ವಿಲ್ಲೀಸ್ ಜೀಪು ಇದೆ. ಇದು ವಿಲ್ಲೀಸ್ ಟ್ರಕ್ ಅಂತ. ಬಟ್ ಇವೆಲ್ಲ ಹೆವಿ ಕಷ್ಟ ಆಗೋರು ಓಡ್ಸೋಕ್ಕೆ. ಅವಾಗೆಲ್ಲ ಏನು ಅಂದರೆ ಜಾಸ್ತಿ ಜನ ಇರ್ತಿರ್ಲಿಲ್ಲ, ಆರಾಮಾಗಿ ಓಡಿಸ್ಕೊಬೋದಿತ್ತು. ಬಟ್ ಇವಾಗ ಕಮ್ಮಿ, ಗೊತ್ತಲ್ಲ, ಈ ಥರ ಕಾರ್ಗಳೇ ಸಿಗೋದು ಕಮ್ಮಿ. ಈ ಥರ ಕಾರ್ಗಳೇನಾರು ಸಿಕ್ಬಿಟ್ರೆ ಜನ ಹಮ್ಮಿಕೊಂಬಿಡ್ತಾರೆ ಅದನ್ನೇ. ಈ ಥರ ಲಾರಿಗಳೇನಾರ ಸಡನ್ನಾಗಿ ಮುಂದಕ್ಕೆ ಬಂದುಬಿಟ್ರೆ ಗೋತಾನೆ ಅಂದ್ಕೊಳ್ರಿ. ಧರ್ಮಸ್ಥಳದ ಗಾಡಿ ಇದೂ ನೋಡಿರಿ, ಶ್ರೀ ಧರ್ಮಸ್ಥಳ ಅಂತಲೇ ಬರ್ದವ್ರೆ. ಇದು ಧರ್ಮಸ್ಥಳದ ಗಾಡಿನೇ. ಈ ಲಾರಿ ಸ್ಪೆಷಾಲಿಟಿ ಏನು ಗೊತ್ತಾ, ಇದ್ರ ಹೆಸ್ರೇನೇ. ಈ ಹೆಸ್ರು ಬಂದು ಟಾಟಾ ಲಾರಿ ಅಂತ, ಇದ್ರದ್ದು ಮತ್ತು ಇದ್ರದ್ದು. ಇವೆರಡು ಏನಾರು ಯಾವುದೋ ಒಂದು ಬಂದು ಗುದ್ರೂ ನಮ್ಮ ಜೀವನನೂ ಅಷ್ಟೇ ಟಾಟಾ ಆಗೋಯ್ತದೆ. ಇಲ್ಲಿ ಹಾಕೋರು ನೋಡಿ ಟಾಟಾ ಲಾರಿ ಅಂತ. ಟಾಟಾದವರು ಏನೇನೆಲ್ಲ ಮಾಡೋರು, ಜೀವನ ತೆಗಿತವ್ರೆ, ಜೀವನ ಉಳಿಸ್ತವ್ರೆ. ಅದೇನಕ್ಕೆ ಹಂಗೆ ಮಾಡ್ತಾರೆ ಗೊತ್ತಿಲ್ಲ. ಅವ್ರು ಸಿಂಬಲ್ ಮಾತ್ರ ಎತ್ತಿ ಹಿಡಿತವ್ರು ನೋಡ್ರಪ್ಪ. ಆಬಾ ಈ ಕಾರ್ ನೋಡಿದ್ರು ಸಕ್ಕತ್ತಾಗೈತೆ. ಒಳ್ಳೆ ಮನೆಯಲ್ಲಿ ವಾರ್ಡ್ರೋಬ್ದು ಫಿನಿಶಿಂಗ್ ಕೊಡ್ತೀವಿ ನೋಡಿ, ವುಡ್ ವರ್ಕಲ್ಲಿ ಹಂಗಿದೆ. ಇದ್ರ ಹೆಸರು ಮೋರಿಸ್ ಅಂತ, 1934 USA ಕಾರು. ಇನ್ನೊಂದು ಭಯಂಕರವಾದ ಒಂದು ಲಾರಿ ತೋರಿಸ್ತೀನಿ ನೋಡ್ರಿ. ಇದನ್ನೆಲ್ಲ ನಾನು GTA ಸಿಟಿಲಿ ನೋಡ್ತಿದ್ದೆ, ಇವತ್ತು ರಿಯಲ್ ಲೈಫಲ್ಲಿ ನೋಡ್ತಾ ಇದ್ದೀನಿ. ಒಂಥರ ಆರ್ಮಿ ಜೀಪ್ ಅನ್ಕೊಂಬಿಟ್ರಿ ಇದು. ಆ್ಯಕ್ಚುಲಿ ಅದೇ ಕಲರ್ ಬಳ್ದವ್ರು ಮೋಸ್ಟ್ಲಿ ಆರ್ಮಿದೇ ಇರಬೇಕು. ಟೈರ್ ಏನು ಗುರು ಇಷ್ಟು ದೊಡ್ಡದಾಗೈತೆ, ನಿಮ್ಗೆ ಇಲ್ಲಿ ವೀಡಿಯೋದಲ್ಲಿ ಸಿಗ್ತಾ ಕಾಣ್ತಿರ್ಬೋದು. ರಿಯಲ್ ಆಗಿ ಬಂದರೆ ನೀವು ಸಿಕ್ಕಾಪಟ್ಟೆ ದೊಡ್ಡದು. ನಾನು ಸುಮ್ಮನೆ ಹೇಳಲಿಲ್ಲ ಇದನ್ನು. ಕಾರ್ಸ್ ವರ್ಲ್ಡ್ ಅಂತ ನೋಡ್ರಿ, ಸ್ಪೇರ್ ಟೈರ್ ಕೂಡ ಹಿಂದೆಗಡೆ ಕೊಟ್ಟು 1000 ನೋಡಪ್ಪ. ಹುಡುಕ್ತಿದ್ದೆ ಎಷ್ಟೊತ್ತರೆಗೂ ಬೆಂಜ್ ಇಲ್ಲ ಅಂತ. ನೋಡ್ರಪ್ಪ ನಮಗೆ ಇಲ್ಲಿ ಬೆಂಜ್ ಸಿಕ್ತು. 2008 ಮರ್ಸಿಡೀಸ್ ಬೆಂಜ್. ಇದು ಮಹಾರಾಷ್ಟ್ರದ ಗಾಡಿ. ಇದು ಅಷ್ಟೇ ಮರ್ಸಿಡೀಸ್ ಬೆಂಜೇನೆ, ಆಗಿನ ಕಾಲದ್ದು. ನೋಡ್ರಿ ಏನಿದೆ. ಬಟ್ ಆ ಬೆಂಜ್ಗಿಂತ ಈ ಬೆಂಜು ಸಖತ್ತಾಗಿ ಕಾಣ್ತಿದೆ. ಇದು ಗೊತ್ತಲ್ಲ, ಬೆಂಜ್ ಇದ್ಮೇಲೆ BMW ಇರಲೇಬೇಕು. ಕರ್ನಾಟಕ ರಿಜಿಸ್ಟ್ರೇಷನ್ ಯಾವುದೂ ಇಲ್ಲ. ಇದು BMW ಬಂದು 1988 ಗಾಡಿ. ಇನ್ನು ಇಲ್ಲಿದೆ ನೋಡ್ರಪ್ಪ. ಇದೆಲ್ಲ ಆಗಿನ ಕಾಲದಲ್ಲಿ ಟೊಯೋಟಾದವ್ರದ್ದು ಫೇಮಸ್ ಕಾರ್ ಇದು. ಕೊರೋಲಿಯಾ 16 LG GL ಏನಿದೆ ನೋಡ್ರಿ. ಪಿಕ್ಚರ್ಗಳಲ್ಲೆಲ್ಲ ಇದನ್ನ ಬಳಸ್ತಿದ್ರು ನೀವು. ಆಲ್ಮೋಸ್ಟ್ ಹಳೆ ಪಿಕ್ಚರ್ಗಳಲ್ಲಿ ನೋಡ್ಬೋದು. ಇದು ನೋಡ್ರಿ ಮರ್ಸಿಡೀಸ್ ಬೆಂಜು. ಜೊತೆಗೆ ಜಾಗ್ವಾರ್ ಕೂಡ ಇದೆ ನೋಡ್ರಿ, ಹಳೆ ಜಾಗ್ವಾರು.
ಇದು ಕ್ರೇಜಿ ಆಗಿದೆ. ಬಟ್ ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಬಟ್ ಇದು ಹಳೆಯ ಜಾಗ್ವಾರ್. ಇದು ಆ ಫಿನಿಶಿಂಗ್ ನೋಡಿ ಗುರು, ಆಗಿನ ಕಾಲದಲ್ಲಿ ಹಿಂಗೆ ಕ್ರೇಜಿಯಾಗಿ ಕೊಟ್ಟವ್ರೆ. ಇದು ನೋಡಿ ಗುರು, ಡಾಗ್ ಜಿ ಪವರ್ ವೋಲ್ಗನ್ ಅಂತೆ. ಏನಿದೆ, ನಂಗೆ ದೂರದಿಂದ ಡಿ ಬಾಸ್ ಅಂತ ಕಾಣಿಸ್ತು, ಅದಕ್ಕೆ ಹತ್ರ ಬಂದೆ. ಒಂಥರ ಇದು ಡಿ ಬಾಸ್ ಥರ. ಅಂದರೆ ಧರ್ಮಸ್ಥಳದ ಇವೆಲ್ಲ ಕಾರು ಆಲ್ಮೋಸ್ಟ್ ಇಲ್ಲಿರೋಲ್ಲ ಅವರು ಹೆಗ್ಡೆ ಅವ್ರದ್ದೇನೆ ಸ್ವಂತ ಕಾರೇ. ಇನ್ನು ಕೆಲವೊಂದು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಸ್ಕೊಂಡು ಇಲ್ಲಿ ಮಾಡಿ ಇಟ್ಕಿದ್ದಾರೆ. ಯಾಕೆಂದರೆ ಬೇರೆ ಕಡೆ ಎಲ್ಲ ಇಟ್ಟಿದ್ರು, ಈ ದಸರಾ ಟೈಮಲ್ಲೆಲ್ಲ ಕಳ್ಸಿಕೊಡ್ತಿದ್ರು. ಸೊ ಅದೇ ಕಾರುಗಳು. ಇದು ನೋಡ್ರಪ್ಪ ಜಾವ, ಹಳೇ ಜಾವ. ಈಗಿನ ಕಾಲ ಜಾವ ಇದೆ, ಹೋಗು ಅಂದರೂ ಹೋಗಲ್ಲ, ಸೌಂಡ್ ಮಾಡು ಅಂದರೂ ಮಾಡಲ್ಲ. ಬಟ್ ಇವೆಲ್ಲ 2 ಸ್ಟ್ರೋಕ್ ಇಂಜಿನ್ ಜಾವಗಳು ನೋಡ್ರಿ, ಏನು ಕ್ರೇಜಿಯಾಗಿದೆ. ಆ ಸೌಂಡ್ಗೆ ಕಾಸು ಕೊಡಬೇಕು ಈ ಗಾಡಿಗಳಿಗೆಲ್ಲ. ಈ ಕಾರ್ ಹೆಸರು ಬಂದು ಕ್ಯಾಡ್ಲ್ಯಾಕ್ ಫ್ಲೀಟ್ ಹುಡ್ ಅಂತೆ. ಅವರು ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಕಾರ್ ಹೆಸರುಗಳೆಲ್ಲ ಗೊತ್ತಾಗಿದೆ, ನನಗೂ ಸುಮಾರು ಹೆಸರುಗಳು ಗೊತ್ತಿಲ್ಲ. ಆದರೆ ಅಲ್ಲಿರುತ್ತೆ ಬೋರ್ಡಲ್ಲಿ, ಅದ್ರ ಬಗ್ಗೆ ಫೀಚರ್ಸ್ ಇರುತ್ತೆ, ನೀವು ನೋಡ್ಕೊಬೋದು. ನೋಡ್ರಿ ಹೆಂಗಿದೆ, ಕ್ರೇಜಿ ಎಲ್ಲ ಗುರು. ಇದು ಆ ಸಿಂಬಲ್ ನೋಡ್ಬಿಡು, ಟೊಯಾಟಾ ಅವ್ರದ್ದು. ಇದು ನೋಡ್ರಪ್ಪ, ಸೌಂಡೆಡ್ ಅಂತೆ. ಇದೇನೋ ಒಂಥರ ವಿಚಿತ್ರವಾಗೈತಲ್ಲ, ಏನೇನಿದ್ದಂಗೆ ಐತೆ. ಈ ಕಾರ್ ಬಂದು ಆಸ್ಟಿನಿ A4 ಫರಾನಿ ಅಂತ. ನೋಡ್ರಿ ಏನೇನೋ ಹೆಸರುಗಳಿರ್ತದೆ. ನಮ್ಮ ಕರ್ನಾಟಕದ ಇಂಡಿಯಾದಾದರೆ ಅರ್ಥ ಆಗತ್ತಾರೆ ಹೆಸರಿಡ್ತಾರೆ, ಆದರೆ ಇವ್ರುಗಳೆಲ್ಲ ಗೊತ್ತಲ್ಲ. ಅವ್ರ ಭಾಷೆದು USA ಭಾಷೆದೇನೆ ಇಟ್ಕೊಂಡವ್ರೆ. 1958 ಕಾರು. ಇವೆಲ್ಲ ರನ್ನಿಂಗಲ್ಲಿ ಇದೆಯಾ ಅಂತ ಯಾರಿಗ ಡೌಟ್ ಇದ್ದರೆ ಬನ್ನಿ, ಇಲ್ಲಿ ಯಾರು ಟೆಸ್ಟ್ ಡ್ರೈವ್ಗಳ ಕೊಡಲ್ಲ. ಬಟ್ ಇವೆಲ್ಲ ರನ್ನಿಂಗಲ್ಲಿ ಇದೆ ಅವ್ರು ಇಟ್ಟಿರೋದು ನೋಡಿದ್ರೆ. ಮಡ್ಜುಲೆಟ್ 1500 SS ಅಂತೆ. ಬಟ್ ಅದೇ ಬೇಜಾರು ಈ ಫಾರಿನರ್ಸ್ದು, ಅರ್ಥವಾಗದಿರೋಂಥ ಹೆಸರುಗಳನ್ನ ಇಟ್ಬಿಡ್ತಾರೆ. ನಾವುಗಳು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಜೀವನ ಆಗೋಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಕಾರ್ ನನಗೆ ಅಂದರೆ ತುಂಬ ಇಷ್ಟವಾದ ಕಾರ್ ಅಂದರೆ ಇದೊಂದೇ ಕಣ್ರಪ್ಪ, ಆಗಿನ ಕಾಲದಿಂದನೂ. ಕಾಂಟೆಸಾ ಏನಿದೆ ಗೊತ್ತಾಗೋದು ಈ ಕಾರು, ಒಂಥರ ಡ್ರಿಫ್ಟ್ ಹೊಡಿತಾರೆ ಈ ಕಾರಲ್ಲಿ ಅಂದರೆ ಸಖತ್ತಾಗಿ ಹೊಡಿಬೋದು. ನೀವು ಇದನ್ನು ನೋಡಿರ್ಬೋದು ಟ್ಯಾಕ್ಸಿ ವಾಲಾದಲ್ಲಿ, ಇದೇ ಥರ ಕಾರ್ ಅವನ ಹತ್ರ ಇರೋದು, ವಿಜಯ್ ದೇವರಕೊಂಡರ ಹತ್ರ. ಬಟ್ ನಾರ್ಮಲಾಗಿದೆ, ಬೇರೆದಾದ್ರು ಯೂನಿಕ್ ಆಗಿರೋ ಕಾರ್ ಇರಬೇಕಿತ್ತು. ಕಾಂಟೆಸದಲ್ಲಿ ಎಷ್ಟೊಂದು ಫೀಚರ್ಸ್ ಇತ್ತು, V7 ಇತ್ತು, ಸಖತ್ತಾಗಿತ್ತು, ಅಂಥದ್ದು ಇರಬೇಕಿತ್ತು. ಇದು ಗೊತ್ತಾ, ಮಾಮೂಲಿ ಅಂಬಾಸಿಡ್ರು ಆರ್ಮಿ ಇರೋದು ಅಂತ ನೋಡ್ರಪ್ಪ. ಇದು ಕ್ಲಾಸಿಕ್ಸ್ 3. ಇದು 90s ಕಿಡ್ಸ್ಗೆ ಒಂಚೂರು ಇವೆಲ್ಲ ನೆನಪಿರುತ್ತೆ. ಯಾಕೆಂದರೆ ಆ ಕಾಲದಲ್ಲಿ ಕಾರ್ ಇತ್ತು. ಒಂದು ರೇಂಜಿಗೆ ಭಯನೂ ಆಗೋದು, ಒಂದು ರೇಂಜಿಗೆ ಖುಷಿನೂ ಆಗೋದು. ಯಾಕೆಂದರೆ ಕಾಲೇಜ್ ಸ್ಕೂಲ್ ವ್ಯಾನ್ಗಳಾಗಿತ್ತು ಇದು ಒಂದು ಕಾಲದಲ್ಲಿ. ಬಟ್ ಇವಾಗ ನೋಡಿರಿ ಶೋ ಪೀಸ್ ಆಗೈತೆ. ಬಟ್ ಈ ಥರ ಕಾರ್ಗಳು ಈಗಲೂ ಹುಡ್ಕೋದ್ರೆ ಸಿಗುತ್ತೆ ಅಂದರೆ ಒಂದು ಕಾಮೆಂಟರಿ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇಲ್ಲಿದೆ ಅಂತ, ಹೋಗಿ ನೋಡೋಣ. ಸೊ ಇದು ನೋಡ್ರಿ ಝೆನ್ ಥರನೇ ಒಂದು ಕಾರು. ಇದು ಯೂನಿಕ್ ಆಗಿದೆ ಎಲ್ಲ ಕಲರು. ಇದು ಗೊತ್ತಲ್ಲ, ರೇವಾ ಎಲೆಕ್ಟ್ರಿಕ್ ಕಾರು. ಹೆಗ್ಡೆಯವ್ರು ಈ ಕಾರು ಕೂಡ ಪರ್ಚೇಸ್ ಮಾಡಿದ್ರಾ? ನಾವು ಕಾರ್ ಫ್ರೀಕ್ಗಳು ಸುಮಾರು ಜನ ನೋಡಿದ್ದೀವಿ. ಬಟ್ ಇವ್ರ ಥರ ಇತ್ತ ಕಾರ್ ಫ್ರೀಕ್, ಇವ್ರಿಗೆ ಇಷ್ಟೊಂದು ಇತ್ತ ಅನ್ನೋದು ನಮ್ಗೆ ಸೀರಿಯಸ್ಸಾಗಿ ಇವಲ್ಲೇ ಈ ಪಯಣ ಅನ್ನೋದು ಗೊತ್ತಾದ ಮೇಲೆ ಅವ್ರಿಗೆ ಎಲ್ರಿಗೂ ಗೊತ್ತಾಗ್ತಿರೋದು. ಇನ್ನೊಂದ್ರೆ ಎಲ್ಲವೂ ಅವ್ರದ್ದೇನಲ್ಲ, ಕೆಲವೊಂದು ಇಂಪೋರ್ಟ್ ಕೂಡ ಮಾಡಿಸವ್ರೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಅವ್ರದ್ದು ಕೂಡ ಇದೆ, ಒಂದು ಕಡಿಮೆ ಒಂದು ರೇಂಜಿಗಿದೆ. ಜೊತೆಗೆ ಪ್ಯಾಲೇಸಿಂದ ತರಿಸಿರೋದು ಸುಮಾರುಗಳಿದೆ, ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು. ಸೊ ಅವ್ರದ್ದು ಸುಮಾರಿದೆ, ಹಳೆ ಕಾಲದೆಲ್ಲ ತರಿಸೋ. ನೋಡ್ರಿ ಬೋಡಿ ಇದು ಹೆಂಗಿದೆ, ಇದು JCP ನೋಡ್ಗುರು ಆಗಿನ ಕಾಲದಲ್ಲೇ. ಇವಾಗ ನೋಡ್ರಿ JCPನ ಒಂದು ನೋಡ್ರಿ ಇಷ್ಟು ಉದ್ದ ನೋಡಬೇಕು. ಆಗ ನೋಡ್ರಿ ಪುಟಾಣಿ JCP ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡ್ರಪ್ಪ ಮಾಮೂಲಿ ಝೆನ್ನು 800. ಬಟ್ 800 ಹಳೇದು ಇಟ್ಟಿರೋ ಚೆನ್ನಾಗಿರ್ತಿತ್ತು. ಅದು ಬಿಟ್ಟರೆ ಹೂಂಡೈ ಅವ್ರದ್ದು ಇಟ್ಟವ್ರೆ. ಅದು ಬಿಟ್ಟರೆ ಮಾಮೂಲಿ ಟೊಯಾಟೋದವ್ರದ್ದು ಒಂದು ಇಟ್ಟವ್ರೆ, ಕ್ಲಾಂಬ್ರ್ ಅವ್ರದ್ದು ಇಟ್ಟವ್ರೆ. ಅದು ಬಿಟ್ಟರೆ ಇಲ್ಲಿ ನೋಡ್ರಿ ಇನ್ನೊಂದು ಕಂಪ್ನಿ ಇದೆ, ಹೂಂಡೈದೊಂದು ಕಂಪ್ನಿದೊಂದು ಕಾರ್ ಇಟ್ಟವ್ರೆ. ಝೆನ್ನು ಮಾಮೂಲಿ ಇದೆ, 800 ಇಲ್ಲೇ ಇದೆ ನಾರ್ಮಲಾಗಿ. ಬಟ್ ಇದರ ಕ್ರೇಜಿ ಆಗಿರೋದ್ನಾல ನೋಡ್ರೆ ಬೇರೆ ಏನೇನು ಇಲ್ಲ. ಅಂಕಲ್ ನೋಡಪ್ಪ, ಡೋಂಟ್ ಟಚ್ ಅಂದರೆ ಅಂಕಲ್ ಕೈಲೇ ಹಿಡ್ಕೊಂಬಿಟ್ಟವ್ರೆ. ಚಿಂದಿ ಅಂಕಲು. ಮಂಡ್ಯದವರು ಅಂದರೆ ಸುಮ್ಮನೆನಾ? ನೋಡ್ರಿ ಟಾಪ್ ಟು ಬಾಟಮ್ ಪಂಚೆ ಹಿಡ್ಕೊಂಡು ಗನ್ ಚಾಕು ಹಿಡ್ಕೊಂಡು ಅದಾಮಲೆ ಎಬ್ಬುಲಿ. ಅದು ವೀರಾದಿ ವೀರ ಶೂರ ನೋಡ್ರಪ್ಪ. ಇವೆಲ್ಲ ನಮ್ಮ ಅಮ್ಮಂದಿರ ಐಟಮ್, ಅಂದರೆ ಕಿಚನ್ ಐಟಮ್ಗಳು. ಇವೆಲ್ಲ ಅವ್ರನ್ನೇ ಕರ್ಕೊಂಬಂದ್ರೆ ಡೀಟೇಲಾಗಿ ಅದೇನೇನು ಅಂತ ಹೇಳಿರೋರು. ನೋಡ್ರಿ ಇವೆಲ್ಲ ಅವ್ರದ್ದೇನೆ. ನೋಡ್ರಿ ಇಲ್ಲೂ ಅಷ್ಟೇ, ಇವೆಲ್ಲ ಮಜ್ಜಿಗೆ ಸುಲಿಯೋದು. ಇನ್ನು ಗಾಣ ಬಾವಿ ಹತ್ರ ಇರ್ಕೊಂಡು ದಾರ ಹಾಕೊಂಡು ಎಳೆಯೋದು. ಅದು ಪ್ರಾಬಬ್ಲಿ ಇದು ಕ್ಯಾಮ್ರಾ ಅಂತ ಅನ್ಕೊತಾ ಇದ್ದೀನಿ. ಯಾಕೆಂದ್ರೆ ನೋಡೋಕ್ಕೆ ತೂತ್ ನೋಡಿದ್ರೆ ಕ್ಯಾಮ್ರಾ ಅಂತ. ಯಾಕೆಂದ್ರೆ ಡಾಕ್ಟರ್ ಬರೋ ವೀಡಿಯೋದಲ್ಲಿ ನೋಡಿದ್ದೆ, ಅದು ಕ್ಯಾಮ್ರಾದೆ ಫಿಕ್ಸು ಕ್ಯಾಮ್ರಾನೇ ಗುರು. ಇದು ನೋಡ್ರಿ ಹಿಂದ್ಗಡೆ ಪಾರ್ಟ್ ಇದೆ ನೋಡಿರಿ, ಆ ಲೇಯರು ಕ್ಯಾಮ್ರಾನೇ ಇದು. ಅದು ಝೂಮ್ ಮಾಡ್ತಿದ್ದು. ಇದು ನೋಡಿ ಟೈಪಿಂಗ್ ಮಿಷಿನು, ಸ್ಪೀಡ್ ಟೈಪಿಂಗು, ಜೂನಿಯರು ಸೀನಿಯರ್ ಎಲ್ಲ ಇರ್ತದೆ ನೋಡ್ರಿ, ಆ ಮಿಷಿನ್ ಇದು. ಆಗಿನ ಕಾಲದಲ್ಲಿ ಹಿಂಗೆಲ್ಲ ಆಯ್ತು ನೋಡ್ರಿ, ಶೀಟ್ ಹಾಕ್ಬಿಟ್ಟು ತಿಂಟೋದು ನೋಡ್ರಿ. ಇವೆಲ್ಲ ಕ್ಯಾಮ್ರಾಗಳೇ ಚಿಕ್ಕದು. ನೋಡ್ರಿ ಇಲ್ಲೊಂದು ನೋಡ್ರಿ, ಎಲ್ಲ ಕ್ಯಾಮ್ರಾ ಐಟಮ್ಸ್ಗಳು. ಇದು ಟೆಲಿಫೋನು. ಇದು ಬಂದು ರೇಡಿಯೋ ಜಾಕಿ ನೋಡ್ರಪ್ಪ. ಆಗಿನ ಕಾಲದಲ್ಲಿ ಅದೇನೋ ಹಿಂಗೆ ಕಡ್ಡಿ ಚುಚ್ಬಿಟ್ಟು ಹಾಡು ಕೇಳ್ತಿದ್ದೆ ನೋಡ್ರಿ. ಅದನ್ನು ನಾನು ಜಾಸ್ತಿ ನೋಡಿದ್ದು ಎಲ್ಲಿ ಅಂದರೆ ಈ ರಂಗಿತರಂಗ ಮೂವಿಲಿ ನೋಡಿದ್ದೆ. ಅವ್ನು ಕೇಳ್ತಿರ್ತಾನೆ ನೋಡಿ, ಆ ಥರದ್ದೇ ಇದು. ಇದು ನೋಡ್ರಪ್ಪ, ಈಗಿನ ಕಾಲದಲ್ಲೆಲ್ಲ ಚಿಕ್ಕ ಕ್ಯಾಮ್ರಾ ಇದ್ರೆ ಪಿಕ್ಚರ್ ತೆಗ್ಬಿಡ್ಬೋದು. ಬಟ್ ಆಗ ಎಷ್ಟು ದೊಡ್ಡ ಮಿಷಿನ್ಗಳು ಬೇಕಿತ್ತು.
ಮೇಲೆ ನೋಡಿದ್ರು ಒಳ್ಳೆ ಗಿಡ ನೇತಾಕೋರೆ ಲ್ಯಾಂಪ್ಗಳನ್ನೆಲ್ಲ ಎಲ್ಲ ಥರ ಲ್ಯಾಂಪ್ಗಳನ್ನೂ. ಬಟ್ ನೋಡಿ ಅವಾಗ ಶೂಟಿಂಗ್ ಎಲ್ಲ ತೊಗೊಂಡೋಗ್ತಿದ್ದು ಈ ಥರದ್ದೇನೆ. ಜೊತೆಗೆ ಒಂಥರ ಇದು ಪಿಕ್ಚರ್ ಪ್ರೊಜೆಕ್ಟರ್ಗಳಿರುತ್ತೆ ನೋಡಿ, ಟಿ ವಿಲೆಲ್ಲ ಸ್ಕ್ರೀನಲ್ಲಿ ಹಾಕೋಕ್ಕೆ ಆ ಥರ ಪ್ರೊಜೆಕ್ಟರ್ಗಳಿವೆಲ್ಲ. ಇದು ಗೊತ್ತಲ್ಲ, ಒಳಗೆ ಇಲ್ಲಿ ಒಳಗೆ ಹಾಕ್ಬಿಟ್ಟು ಇಲ್ಲೀಚೆ ತೆಗ್ಸ್ಬಿಡೋದೆ ಬಾಂಬ್ನ. ಈ ಫಾರಿನಲ್ಲೆಲ್ಲ ಡಿಸ್ಕಮ್ ಅಂತ ಯುದ್ಧ ಆದಾಗೆಲ್ಲ ಹೊಡಿತಿರ್ತಾರೆ ನೋಡ್ರಿ, ಇದೇನೇ ಅದು ತಳ್ಕೊಂಡೋಗಿ ಹೊಡಿಬೋದು. ನೋಡ್ರಪ್ಪ ಎಲ್ಲ ಥರ ರೈಫಲ್ಸು ಇದೆ ನೋಡ್ರಿ, ಪಿಸ್ತೂಲಿಂದಿಲ್ದು ರೈಫಲ್ಸು, ಡಬಲ್ ಶಾಟು ಎಲ್ಲ ಇದೆ ನೋಡಿದ್ರು. ಕತ್ತಿ ಇವೆಲ್ಲ ನಮಗೆ ಸಂಬಂಧಪಟ್ಟಿದ್ದಲ್ಲ, ಬೇಡ ಬಿಡಿ. ಸೊ ನೋಡಿದ್ರಲ್ಲ ಒಳಗಡೆ ಎಲ್ಲ ಹೆಂಗಿತ್ತು. ನಾನು ಪಯಣ ಅಂತ ಯಾಕೆ ಹೇಳಲಿಲ್ಲ, ಇದಕ್ಕೆ ಕಾರ್ಸ್ ವರ್ಲ್ಡ್ ಅಂತ ಹೇಳಿದೆ ಅನ್ನೋದಕ್ಕೆ ನಿಮಗೆ ಗೊತ್ತಾಯಿತು ಅಂತ ಅನ್ಕೊತೀನಿ. ನೋಡ್ರಪ್ಪ ಹಿಂದೆನೇ ಐತೆ. ಸೊ ಸಖತ್ ಕಾರ್ಗಳಿತ್ತು. ನೀವೆಲ್ಲ ಫ್ರೀ ಬಂದರೆ ಮಕ್ಳನ್ನ ಕರ್ಕೊಂಡು ಈ ಜಾಗ ಬೆಸ್ಟ್ ಜಾಗ. ಬಟ್ ಇವಾಗ ಬಂದರೆ ಎಂಟ್ರಿ ಫೀಸ್ 50 ರೂಪಾಯಿ ಇದೆ. ನೀವು ಇನ್ನೇ ಒಂದು ತಿಂಗಳು ಬನ್ನಿರಿ, ಇದು ಎಂಟ್ರಿ ಫೀಸ್ 100 ರೂಪಾಯಿವರೆಗೂ ದಾಟುತ್ತೆ. ಸೊ ಈಗಲೇ ಬಂದರೆ ಒಳ್ಳೆಯದು. ಎಲ್ಲ ರಾಜರು ಬಳಸ್ತಿದ್ದಿದ್ದು ಕಾರುಗಳು, ಇನ್ನು ಮತ್ತು ಹೆಗಡೆಯವ್ರು ಬಳಸ್ತಿದ್ದಿದ್ದು ಕಾರುಗಳು, ಮತ್ತು ಫಾರಿನಲ್ಲಿ ಇದ್ದಿದ್ದು ಹಳೆ ಕಾರ್ಗಳೆಲ್ಲ ಇಲ್ಲಿದೆ. ಸೊ ನೀವು ಮಕ್ಳನ್ನ ಕರ್ಕೊಂಡ್ಬಂದರೆ ನೋಡ್ರಪ್ಪ ಬೆಸ್ಟು. ಇನ್ನು ಕಾರ್ ಫ್ರೀಕ್ ಇರ್ತಾರೆ, ಕಾರದ್ದು ಹುಚ್ಚಿರ್ತಾರೆ ನೋಡ್ರಿ, ಅವ್ರುಗಳಿಗೆಲ್ಲ ಇಲ್ಲಿ ಬಂದರೆ ಒಳ್ಳೆ ಮಜಾ ಸಿಗುತ್ತೆ, ಒಳ್ಳೆ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಈ ಥರ ಕಾರ್ಗಳಿದೆ ಅಂತ ಗೊತ್ತಿಲ್ಲ ಅಂತಿರ್ತಾರೆ ನೋಡಿ, ಅವ್ರಿಗಂತೂ ಬೆಸ್ಟ್ ಪ್ಲೇಸ್ ಇದು ನೋಡೋಕ್ಕೆ. ಸೊ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಿದರೆ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಸರಿ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್. ಈ ಕಾರ್ ಬಗ್ಗೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿರ್ತೀನಿ ನೋಡಿ, ಇನ್ಸ್ಟಾಗ್ರಾಮ್ದು ಲಿಂಕ್ ಇರುತ್ತೆ, ಫೇಸ್ಬುಕ್ದು ಇರುತ್ತೆ, ಮೋಸ್ಟ್ದು ಹಾಕಿರ್ತೀನಿ ನೋಡಿ. ಜೊತೆಗೆ ಇನ್ಸ್ಟಾದಲ್ಲಿ ಇದ್ರ ಬಗ್ಗೆ ಒಂದು ರೀಲ್ ಕೂಡ ಹಾಕಿರ್ತೀನಿ ನೋಡಿ. ಇಷ್ಟ ಆದರೆ ಹಂಗೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ. ಬಟ್ ಬರೋದು ಮಾತ್ರ ಮಿಸ್ ಮಾಡಿಬಿಡಿ, ಬನ್ನಿ. ಎಲ್ರಿಗೂ ಟಾಟಾ ಬಾಯ್.